ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ನೀವೆಲ್ಲಿ ಇರ್ತಾ ಇದ್ರಿ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಶಾಸಕ ಮುನಿರತ್ನ ಅವರ ತಿರುಗೇಟಿದು. ಕೆಲವರ ನಟ್ಟು ಬೋಲ್ಟು ಟೈಟ್ ಮಾಡಬೇಕು, ಅದು ಹೇಗೆ ಅಂತ ನನಗೆ ಗೊತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಅದೇ ಹೇಳಿಕೆಗೆ ಇದೀಗ ಕೌಂಟರ್ ಕೊಟ್ಟಿದ್ದಾರೆ ಮುನಿರತ್ನ ಅವರು. ದೇವೇಗೌಡರು ನಿಮ್ಮ ನಟ್ಟು ಬೋಲ್ಟನ್ನ ಟೈಟ್ ಮಾಡಿದ್ರೆ ನೀವೆಲ್ಲಿರ್ತಾ ಇದ್ರಿ? ನಟ್ಟು ಬೋಲ್ಟು ಟೈಟ್ ಮಾಡಿಲ್ಲ, ಅದಕ್ಕೆ ಇಷ್ಟು ಬೆಳೆದಿದ್ದೀರಿ. ರಾಜ್ಯದ ಜನ ನಿಮ್ಮ ನಡವಳಿಕೆಯನ್ನ ಸರಿ ಮಾಡಿಕೊಳ್ಳಿ ಅಂತಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮುನಿರತ್ನ ತಿರುಗೇಟು ಕೊಟ್ಟಿದ್ದಾರೆ. ನೀವು ರಾಜಕೀಯಕ್ಕೆ ಬಂದಾಗ, ಕನಕಪುರದಲ್ಲಿ ಮೊದಲನೇ ಬಾರಿ ಸೋತಾಗ, ಮುಂದಕ್ಕೆ ಈ ಹುಡುಗ ನಮಗೆ ತೊಂದರೆ ಆಗ್ಬೋದು ಅಂತ ಯೋಚನೆ ಮಾಡಿ ಅವರು ನೆಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ಇವತ್ತು ನೀವು ಎಲ್ಲಿರ್ತಾ ಇದ್ರಿ, ಏನಾಗ್ತಾ ಇದ್ರಿ? ಮೊದಲು ಇದನ್ನು ಯೋಚನೆ ಮಾಡಿ. ಜೀವನದಲ್ಲಿ ನೆಟ್ಟು ಬೋಲ್ಟನ್ನು ಪದ ಬಿಟ್ಟು ಆವತ್ತು ದೇವೇಗೌಡರು ನಮ್ಮ ಸಮಾಜದ ಒಬ್ಬ ಹುಡುಗ ಬೆಳೀಲಿ, ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮನ್ನು ಬಿಟ್ಟರು. ನೆಟ್ಟು ಬೋಲ್ಟ್ ಟೈಟ್ ಮಾಡಿಲ್ಲ. ಅದರ ಪ್ರತಿಫಲ ಇವತ್ತು ರೇವಣ್ಣನ ಮೇಲೆ ರೇಪ್ ಕೇಸು, ಸೂರಜ್ ಮೇಲೆ ಕೇಸು, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಿಮ್ಮ ತಮ್ಮನ ವಿರುದ್ಧವಾಗಿ ಹೋಗಿದ್ದಕ್ಕೆ ನನ್ನ ಮೇಲೂ ರೇಪ್ ಕೇಸು. ದೇವೇಗೌಡರು ಏನಾದರೂ ನೀವು ರಾಜಕೀಯಕ್ಕೆ ಬಂದಾಗ ನೆಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ತೀನಿ, ನನಗೆ ಗೊತ್ತಿದೆ. ಕನ್ನಡ ಸಿನಿಮಾ ರಂಗ ಮತ್ತು ಎಲ್ರಿಗೂ ಸೇರಿಸಿ, ಅದು ನಿರ್ಮಾಪಕರಿಗಿರ್ಬೋದು, ನಿರ್ದೇಶಕರಿಗಿರ್ಬೋದು, ವಿತರಕರಿಗಿರ್ಬೋದು, ನಾಯಕ ನಟರಿಗಿರ್ಬೋದು, ನಾಯಕಿಯರಿಗೂ ಇರ್ಬೋದು. ಆಮೇಲೆ ಸರ್ಕಾರದಿಂದ ನಿಮಗೆಲ್ಲ ಸವಲತ್ತುಗಳು ಕೊಡಬೇಕು, ಅದನ್ನು ಸಿಗದಂಗೆ ಮಾಡಿಬಿಡ್ತೀವಿ ಅಂತ ಶಿವಕುಮಾರ್ ಅವರು ಒಂದು ಜ್ಞಾಪಕ ಇಟ್ಕೋಬೇಕು. ಈ ಕನ್ನಡ ಚಿತ್ರರಂಗ ಇದು ಅವ್ರದ್ದಲ್ಲ. ಇದಕ್ಕಿರ್ತಕ್ಕಂಥ ಇತಿಹಾಸ ಇವತ್ತು ಇಡೀ ಭಾರತದಲ್ಲಿ ಕನ್ನಡ ಚಿತ್ರರಂಗನ ತಿರುಗಿ ನೋಡೋಂಗೆ ಬೆಳೆದಿದೆ. ಇಷ್ಟು ಹಗುರವಾಗಿ, ಇಷ್ಟು ಉನ್ನತವಾದ ಸ್ಥಾನದಲ್ಲಿದ್ದು ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದರೆ, ಅದು ಎಲ್ಲಾದರೂ ಒಂದು ವೇಳೆ ನೆಟ್ಟು ಬೋಲ್ಟು ಯಾರಿಗೆ ಟೈಟ್ ಮಾಡ್ಬೋದು ಅಂದರೆ, ನಿಮ್ಮ ಹತ್ರ ಕೆಲಸ ಮಾಡೋದು, ನಿಮ್ಮ ಕಾಲೇಜಲ್ಲಿ ಕೆಲಸ ಮಾಡೋರು, ಅಥವಾ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋರು, ಅಂಥವ್ರೇನನ್ನ ತಪ್ಪು ಮಾಡಿದ್ರೆ ನೆಟ್ಟು ಬೋಲ್ಟು ಟೈಟ್ ಮಾಡ್ಬೋದು. ನಿಮ್ಮ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡೋರು, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋಟೋ ಇಟ್ಕೊಂಡು ಏನಕ್ಕೆ ಹೋದ್ರಿ? ನೀವು ನಗಾರಿ ಹೊಡೆದ್ಬಿಟ್ಟು ಮೇಕೆದಾಟು ಚಾಲನೆ ಕೊಡ್ತೀರಿ. ನಗಾರಿ ಬಾರಿಸೋವಂಥ ಸಂದರ್ಭದಲ್ಲಿ ನಿಮ್ಮ ಫ್ಲೆಕ್ಸ್ಗಳು ವೇದಿಕೆ ಮೇಲಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಬಾವುಟಗಳು, ಕಾಂಗ್ರೆಸ್ಸಿನ ಶಲ್ಯಗಳು ಹಾಕ್ಕೊಂಡು ನೀವು ಚಾಲನೆ ಕೊಟ್ಟಿದ್ದೀರಿ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ, ನೆಲ ಜಲ ಭಾಷೆಯ ಕಾರ್ಯಕ್ರಮನ? ಫಸ್ಟ್ ಇದಕ್ಕೆ ಉತ್ತರ ಕೊಡಿ. ಅದರೊಳಗೆ ಯಾವುದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ ಚಿಹ್ನೆ ಇಲ್ಲ ಅಂದರೆ, ಬರೀ ನಮ್ಮ ಕನ್ನಡ ಧ್ವಜ ಇದ್ದಿದ್ರೆ, ಯಾರೂ ಬರಲಿಲ್ಲ ಅಂದಿದ್ರೆ ನೀವು ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ಬೋದು. ಆದರೆ ನೀವು ಅಧಿಕಾರಕ್ಕೋಸ್ಕರ ನೀವು ಮೇಕೆದಾಟು ವಿಷಯನ ಇಟ್ಕೊಂಡು ಪಾದಯಾತ್ರೆ ಮಾಡಿದ್ದೀರಿ. ದೇವರು ನೀವು ಊಹೆ ಮಾಡದೇ ಇರೋಷ್ಟು ದೊಡ್ಡ ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ಬಿಟ್ಟಿದ್ದಾನೆ. ನಿಮ್ಮ ಜೀವನದಲ್ಲಿ ನೀವು ಕಲ್ಪನೆ ಮಾಡಿಲ್ಲ. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ನಾನು ನಿಮ್ಮ ಜೊತೆ 20ನೇ ವಯಸ್ಸಿನ ಸ್ನೇಹಿತ. ನನ್ನ ಬೆಳವಣಿಗೆ ನೀವು ನೋಡಿದ್ದೀರಿ, ನಿಮ್ಮ ಬೆಳವಣಿಗೆ ನಾನು ನೋಡಿದ್ದೀನಿ. ನಾವಿಬ್ಬರು ಒಟ್ಟಿಗೆ ಬೆಳೆದಂಥವ್ರು. ಇವತ್ತು ದೇವರು ನಿಮ್ಮನ್ನು ಈ ಮಟ್ಟಕ್ಕೆ